ಲ್ಯಾಂಡ್ ಲಾರ್ಡ್. ಈ ಮೂವಿ ಇತಿಹಾಸ ಸೃಷ್ಟಿ ಮಾಡುತ್ತೆ. ಈ ಮೂವಿ ರಿಲೀಸ್ ಆಗಿ ಮೊದಲನೇ ದಿನ ಜಂಜುನ್ ಸೆಳೆಯೋದಕ್ಕೆ ಸ್ವಲ್ಪ ಹಿಂದೆ ಇದ್ರೂ ಮುಂದೆ ಜಂಜುನ ಸೆಳೆಯುತ್ತೆ ಅನ್ನೋ ಒಂದು ನಂಬಿಕೆ ಬಂದಿದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇದೇ ರೀತಿ ನಾವು ಹಿಂದೆ ನೋಡಿದ್ದೀರಿ. ಕಾಂತಾರ, ರಂಗಿತರಂಗ, ಇದೇ ಸಾಲಲ್ಲಿ ತುಂಬ ಮೂವೀಸ್ ಬಂದಿದೆ. ಹಾಗಂತ ತಗೊಂಡ್ರೆ ಮುಂಗಾರು ಮಳೆ, ಇವೆಲ್ಲ ಓಪನಿಂಗು ಕಲೆಕ್ಷನ್ ಅಂತ ಬಂದರೆ ಕಮ್ಮಿನೇ ಬಂದಿದ್ದು ಮೊದಲನೇ ದಿನ. ಅಷ್ಟೆಲ್ಲ ಯಾಕೆ, ಇತಿಹಾಸ ಸೃಷ್ಟಿ ಮಾಡಿರೋ ಚಿತ್ರ ಓಂ, ಶಿವಣ್ಣನ ಚಿತ್ರ, ಈ ಮೂವಿ ಕೂಡ ಓಪನಿಂಗು ಕಮ್ಮಿನೇ ಇದ್ದಿತ್ತು. ಆದರೆ ಈ ಚಿತ್ರ ಎಲ್ಲ ಇತಿಹಾಸ ಸೃಷ್ಟಿ ಮಾಡಿರೋ ಚಿತ್ರಗಳು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗ ರಿಲೀಸ್ ಆಗಿರೋ ಚಿತ್ರ ಲ್ಯಾಂಡ್ ಲಾರ್ಡ್, ಈ ಸಿನಿಮಾನು ಅದೇ ಸಾಲಕ್ಕೆ ನಿಲ್ಲುತ್ತೆ. ಮೇಯ್ನ್ ರೀಸನ್ ಈ ಚಿತ್ರ ಓಪನಿಂಗು ಕಲೆಕ್ಷನ್ ಕಮ್ಮಿ ಆಗೋದಕ್ಕೆ ಕಾರಣ ಬಂದು ಜಂಜು ಅಷ್ಟಾಗಿ ಥಿಯೇಟ್ರಿಗೆ ಬಂದಿಲ್ಲ. ಈ ಚಿತ್ರದ ಪ್ರಮೋಷನ್ಸ್ ಎಷ್ಟೋ ಜನಕ್ಕೆ ಈ ಮೂವಿ ಇವತ್ತು ರಿಲೀಸ್ ಅಂತ ಗೊತ್ತಿಲ್ಲ ಅಂತ ಗೊತ್ತಿಲ್ದಿರಾನೂ ಇರಲ್ಲ. ಯಾಕಂದರೆ ರಿಲೀಸ್ ಆದಮೇಲೆ ಒಳ್ಳೆ ರಿವ್ಯೂ ಬಂತು ಅಂದರೆ ಯಾವುದೇ ಮೂವಿ ಆಗಲಿ ಮಧ್ಯಾಹ್ನ ಸಾಯಂಕಾಲ ಶಲ್ಲಿ ಒಳ್ಳೆ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡೋದು ನಾವು ನೋಡಿದ್ದೀರಿ ಈಗಾಗಲೇ ಹಿಂದೆ. ಕಾಂತಾರ ಮೂವಿಲು ಇದೇ ಆಗಿತ್ತು. 3 ದಿನ ಓಕೆ ಇತ್ತು. ಸಂಡೇ ಈ ಜನಗಳು ಮಾತು ಕೇಳಿ, ಆ ರಿವ್ಯೂ ಕೇಳಿ ಆ ಮೂವಿ ಬಗ್ಗೆ ಒಬ್ಬರಿಂದ ಒಬ್ರಿಗೆ ತಲುಪ್ತು. ಇದು ಮೂವಿ ಅವ್ರು ಮಾಡಿರೋ ಪ್ರಮೋಷನ್ಸ್ ಅಲ್ಲ, ಇದು ಆಡಿಯನ್ಸ್ ಮಾಡಿರೋ ಪ್ರಮೋಷನ್ಸ್ ಅಂತಲೇ ಹೇಳ್ಬೋದು. ಸಂಡೇಯಿಂದ ಕ್ಲಿಕ್ ಆಯಿತು ಮೂವಿ ಕಾಂತಾರ. ಆಮೇಲೆ ನೋಡಿದ್ರಲ್ಲ, ಹಿಂದೆ ನೋಡೇ ಇಲ್ಲ. ಇತಿಹಾಸನೇ ಸೃಷ್ಟಿ ಮಾಡ್ತು. ಎಲ್ಲೋ ಒಂದು ಕಡೆ ಈ ಮೂವಿನೂ ಒಪ್ಪಿದೆ. ಯಾಕಂದರೆ ತುಂಬ ಜನ ಮೂವಿ ನೋಡೋದೇ ಸಂಡೇ ಫ್ರೀ ಇರ್ತಾರೆ. ಈಗಾಗಲೇ ಇದು ಒಳ್ಳೆ ರಿವ್ಯೂ ಬಂದಿದೆ. ಇನ್ನು ಸಂಡೇ ಮೂವೀಸ್ ನೋಡೋದಕ್ಕೆ ಆಪ್ಷನ್ಸ್ ಕಮ್ಮಿ ಇದೆ. ಈಗಾಗಲೇ ರಿವ್ಯೂ ಚೆಕ್ ಮಾಡ್ತಾರಲ್ಲ, ರಿವ್ಯೂ ನೋಡಿರೋ ಪ್ರಕಾರ ಈ ಮೂವಿ ನೋಡೋಕೆ ತುಂಬ ಜನ ಹೋಗ್ಬೋದು ಸಂಡೇ. ಅದೇ ರೀತಿ ಸಂಡೇ ಜನ ನುಗ್ಗಿದ್ರು ಅಂದರೆ, ಜನರಿಗೆ ಇಷ್ಟ ಆಯಿತು ಅಂದರೆ ಈ ಮೂವಿನೂ ತಡೆಯೋಕ್ಕಾಗಲ್ಲ. ಈ ಮೂವಿಗೆ ಯಾಕೆ ಇಷ್ಟು ಒಪ್ಪಿದೆ ಅಂದರೆ, ಈಗಾಗಲೇ ಬಂದಿರೋ ರಿವ್ಯೂಸ್ ಪ್ರಕಾರ ತುಂಬ ಜನ ಕೊಟ್ಟಿರೋ ರಿವ್ಯೂಸಲ್ಲಿ ನೆಗೆಟಿವ್ಸ್ ತುಂಬ ಅಂದರೆ ತುಂಬ ಕಡಿಮೆನೇ ಇದೆ. ಸುಮಾರು ಕಡೆ ನೆಗೆಟಿವ್ಸೇ ಬಂದಿಲ್ಲ ಈ ಮೂವಿಗೆ. ಈಗ ಪ್ರಕಾರ ಮೂವಿ ನೋಡೋ ಸಂಖ್ಯೆ ಕಡಿಮೆ ಆಗಿದೆಯಾ? ನನ್ನನ್ನು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಅಂತೀನಿ. ಯಾಕಂದರೆ ಈಗಲೂ ಒಳ್ಳೆ ಮೂವೀಸ್ ಬಂದರೆ, ಇದೇ ಕಾಂತಾರ ಆಗಿರ್ಬೋದು, ಆ ಥರ ಮೂವೀಸ್ ಬಂದರೆ ಜನರು ಖಂಡಿತವಾಗ್ಲೂ ಮಿಸ್ ಮಾಡಲ್ಲ. ಮೂವಿ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದರೆ ಈಗಲೂ ಜನರು ರಿವ್ಯೂ ಎಲ್ಲ ಕುತ್ಕೊಂಡು ನೋಡ್ಕೊಂಡಿರಲ್ಲ, ಒಂದೇ ಸ್ಟಾರ್ಟಿಂಗ್ದೇ ಥಿಯೇಟ್ರಿಗೆ ನುಗ್ತಾರೆ. ಆ ಥರ ಮೂವೀಸ್ ಬಂದರೆ ಈಗ ಜನರು ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಈ ಮೂವಿ ಫಸ್ಟ್ ಡೇ ಕಲೆಕ್ಷನ್ ಅಂತ ಬಂದರೆ, ಈ ಮೂವಿ ಇಷ್ಟೇ ಕಲೆಕ್ಟ್ ಮಾಡಿದೆ ಅಂತ ಅಫಿಷಿಯಲ್ ಅಪ್ಡೇಟ್ ಇಲ್ಲ. ಆದರೆ ಆನ್ಲೈನ್ ಪ್ರಕಾರ ಈ ಮೂವಿ ಟಿಕೆಟ್ ಸೇಲ್ ಆಗಿರೋದು 6017K ಸಮಥಿಂಗು, 6170 ಟಿಕೆಟು ಸೇಲ್ ಆಗಿದೆ. ಇದು ರೀಸನ್ ಹೇಳಿದ್ನಲ್ಲ, ಪ್ರಮೋಷನ್ ಇಲ್ಲ. ನನ್ನ ಅಂದಾಜು ಪ್ರಕಾರ ಈ ಮೂವಿ 1 crore ಕೆಳಗೆ ಮೇಲೆ ಕಲೆಕ್ಟ್ ಮಾಡಿದೆ. ಅಫಿಷಿಯಲಿ ನಾನು ಡೇಟಾ ಕಲೆಕ್ಟ್ ಮಾಡಿ ಈ ಮೂವಿ ಎಷ್ಟು ಕಲೆಕ್ಟ್ ಮಾಡಿದೆ ಅಂತ ನಾನು ಹೇಳ್ತೀನಿ. ನೀವಿನ್ನೂ ಯಾರೆಲ್ಲ ಈ ಮೂವಿ ನೋಡಿಲ್ಲೋ ಹೋಗಿ ಮೂವಿ ನೋಡಿ, ಗುಡ್ ವಾಚ್ ಅಂತಲೇ ಹೇಳ್ಬೋದು. ಮೂವಿ ನೋಡಿದರೆ ಮೂವಿ ಹೇಗಿದೆ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಮತ್ತು ಇನ್ನೊಂದು ವಿಷಯ, 1000 ಜನ ವ್ಯೂಸ್ ಬಂದರೆ ನನಗೆ ಯಾರೋ ಒಬ್ಬರು ಸಬ್ಸ್ಕ್ರೈಬ್ ಆಗ್ತೀರಾ 1000ಕ್ಕೆ. ಅಟ್ಲೀಸ್ಟ್ 100%ಗೆ ಒಂದು 10% ಬೇಡ, 1% ಸಾಕು. ಅಷ್ಟು ಬಂದರೆ ಖುಷಿಯಾಗುತ್ತೆ. ಈಗ 0.001% ಇದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ನಿಮ್ಗೆ ನಾನು ಕೊಡ್ತೀನಿ.